ನಿಮ್ಮ ಕ್ಷೇತ್ರದಲ್ಲಿ ಜನನಾಯಕರಾಗಿ ಗುರುತಿಸ್ಕೊಳ್ತೀರಿ, ಶಾಸಕರಾಗಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತೀರಿ. ಆದರೂ ಕೂಡ ಮುಂದಿನ ಚುನಾವಣೆ ಅಂದಾಗ ಕಡಿಮೆ ಅಂತರದಲ್ಲಿ ಸೋಲನ್ನು ಅನುಭವಿಸುವಂತಹ ಸ್ಥಿತಿ. ಏನಾಯಿತು ಸೋಲಿಗೆ ಕಾರಣ ಅಂತ? ಕ್ಷೇತ್ರದ ಎಲ್ಲ ಗೌರವಾನ್ವಿತ ಮತದಾರರು ನಮ್ಮನ್ನು ಶಾಸಕನಾಗಿ ಆಯ್ಕೆ ಮಾಡಿದರು. ಶಾಸಕ ಆಯ್ಕೆ ಮಾಡಿದ ನಂತರ 5 ವರ್ಷ ಇದರಲ್ಲಿ ಅದು ನಮ್ಮ ಆ 5 ವರ್ಷದಲ್ಲಿ 2 ವರ್ಷ ಕೋವಿಡ್ಡು ಮತ್ತು ಈ ಫ್ಲಡ್ಡು ಸಾಕಷ್ಟು. ಆವಾಗ ಒಂದು 6 ಮಂತ್ಸು 8 ಮಂತ್ಸು ಬರೀ ಫ್ಲಡ್ಡೇ ಆಗೋದು ತುಂಬ. ಅಂಥ ಇದರಲ್ಲಿ ನಾನು ಯಾವತ್ತೂ ಒಂದು ದಿವಸ ನಾನು ಒಂದು ಗಂಟೆ ಟೈಮ್ ವೇಸ್ಟ್ ಮಾಡ್ದಂಗೆ ಹಗಲು ರಾತ್ರಿ ನಾನು ನಿರಂತರವಾಗಿ ಜನಗಳ ಜೊತೆ ನಿಂತು ಕೆಲಸ ಮಾಡಿದವನು ನಾನು. ಬಟ್ ಯಾವುದೇ ಇದು ನಮ್ಗೆ ಪ್ರತಿಯೊಂದಕ್ಕೂ ಅನುದಾನಗಳು ತಡಾಗ್ತಿದ್ರು. ಆ ಸರ್ಕಾರದಲ್ಲಿ ನಾವು ಏನೇ ಮಾಡಿದ್ರು ಹೋರಾಟ ಮಾಡ್ಕೊಂಡು ನಾನು ಇವತ್ತು ನಿರಂತರ ಜನಗಳ ಜೊತೆ ಮಧ್ಯ ನಿಂತು ಕೆಲಸ ಮಾಡ್ಕೊಂಬಂದೆ 5 ವರ್ಷ. ಆ ಟೈಮ್ನಲ್ಲಿ ತಮಗೆಲ್ಲ ಗೊತ್ತು, ತಾವೆಲ್ಲ ನೋಡ್ತಾ ಇದ್ರಿ. ಎಲ್ಲೇ ಹೋದರೂ ಕೂಡ ಈ ಮಂಜಣ್ಣ ನಮಗೆ ಇದು ಮಾಡ್ತಾರೆ, ನಮ್ಗೆ ಸ್ಪಂದಿಸ್ತಾರೆ, ಅವ್ರು ಮತ್ತೊಮ್ಮೆ ಎಲೆಕ್ಟ್ ಮಾಡ್ಕೊಬೇಕು ಅಂದ್ಬಿಟ್ಟು ಎಲ್ಲೇ ಹೋದ್ರು ನಾನು ಎಲೆಕ್ಷನ್ನಲ್ಲಂತೂ ನೀನು ಯಾವ ಮೂಲೆಗೆ ಹೋದ್ರು ಮತ್ತೊಮ್ಮೆ ಮಂಜಣ್ಣ, ಇನ್ನೊಮ್ಮೆ ಮಂಜಣ್ಣ, ಈ ಬಾರಿ ಮಂಜಣ್ಣ ಅಂತ ಎಲ್ಲೇ ಹೋಗಲಿ ಆ ಥರ ಅದು ಇದಿತ್ತು. ನಾವು ಯಾಕೆಂದರೆ ಅದೇ ಥರ ಎಲ್ಲರ ಜೊತೆಗೂ ಪ್ರೀತಿ ವಿಶ್ವಾಸದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ. ಅವಾಗ ಆ ಇದರಲ್ಲಿ ನಾವು ಏನು ಕೆಲಸ ಮಾಡಿದ್ದೀನಲ್ಲ ಅಂತ ಒಂಚೂರು ಸ್ವಲ್ಪ ನಾನು ಅಲ್ಲಿ ನೋಡಿದೆ. ಅಲ್ಲಿ ನಮ್ಮ ದಾಸರಳ್ಳಿ ಎಲ್ಲ ಮೈಗ್ರೆಂಟ್ಸ್ ಜನ ಇರೋದು, ಸುಮಾರು 5 ಲಕ್ಷ ಮತದಾರಿದ್ದಾರೆ. ಅದರಲ್ಲಿ ಎಲ್ಲ ತುಂಬ ಸ್ವಲ್ಪ ಒಂದು 50-60% ಎಲ್ಲ ಬಾಡಿಗೆ ಮನೆಯವ್ರು ಜಾಸ್ತಿ ಇದ್ದಾರೆ. ನಾವು ಅದು ಜನಗಳಿಗೆ ಅದೊಂದು ಚೂರು ನಾನು ಎಲ್ಲೋ ಇದರಲ್ಲಿ ರಾಜಕೀಯ ಸ್ವಲ್ಪ ಎಡುವುದೇ ಅಷ್ಟೇ. ಹಾಗೆ ನಮಗೂ ಇವತ್ತು ಫಸ್ಟು ತೊಗೊಂಡಾಗ 97,000 ಓಟ್ ತಗೊಂಡೆ, ಮೊನ್ನೆನೂ 83,000 ಓಟ್ ತಗೊಂಡೆ. ಎಲ್ಲ ಸ್ವಲ್ಪ ಅಲ್ಪ ಮತದಲ್ಲಿ ಒಂದು 4,000-4,500 ಸ್ವಲ್ಪ ಹಿನ್ನಡೆ ಆಯಿತು. ಓಕೆ ಓಕೆ, ಖಂಡಿತವಾಗ್ಲೂ. ನೀವು ಶಾಸಕರಾಗಿದ್ದಾಗ ನಿಮ್ಮ ಕ್ಷೇತ್ರ ಹೇಗಿತ್ತು, ಈಗ ಹೇಗಿದೆ? ನಾನು ಹೇಳೋದಕ್ಕಿಂತ ನನ್ನ ಕ್ಷೇತ್ರದ ಮತದಾರರು ಕೇಳಿಬಿಟ್ರೆ ನಿಮ್ಗೆ ಎಲ್ಲ ಡೀಟೇಲು ನಿಮಗೆ ಪಿಕ್ಚರ್ ಸಿಗ್ತದೆ. ನಾವು ಹಿಂದೆ ಈಗ ಕಳೆದ ಇದರಲ್ಲಿ ಅಲ್ಲಿ ಸುಮಾರು 25-30 ವರ್ಷ ಭಾರತೀಯ ಜನತಾ ಪಾರ್ಟಿನೇ ಶಾಸಕರಾಗಿ ಆಯ್ಕೆ ಬಂದಿದ್ದಾರೆ. ಒಂದು 7 ಬಾರಿನೂ ಅಲ್ಲಿ 6 ಬಾರಿ ಕಂಟಿನ್ಯೂಗೆ ಆಯ್ಕೆ ಆಗಿ ಬಂದಿದ್ದಾರೆ ಅಲ್ಲಿ. ಆವಾಗ ಏನು ಕೆಲಸ ಮಾಡಿದರು, ನಾನು ಕಳೆದ 5 ವರ್ಷದಲ್ಲಿ ನಾನೊಬ್ಬ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಾನು ಏನು ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು ಹಿಂದೆ ತಮ್ಮಗಳಿಗೆಲ್ಲ ತಮ್ಮ ಮಾಧ್ಯಮದಲ್ಲೂ ಬಂದವೆ, ಟಿ ವಿನಲ್ಲಿ ಪೇಪರ್ನಲ್ಲಿ ಎಲ್ಲ ಬಂದಿದ್ದಾವೆ. ನಾನು ಹಿಂದೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಮೈತ್ರಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ ಇಡೀ ಕರ್ನಾಟಕದಲ್ಲಿ ಅದರೊಳಗೆ ಬೆಂಗಳೂರು 28 ಕ್ಷೇತ್ರದಲ್ಲಿ ಹೈಯೆಸ್ಟು ಇಲ್ಲಿ ಬೆಂಗಳೂರು ದಾಸರಳ್ಳಿಗೆ ಅನುದಾನ ಕೊಟ್ಟರು. ಇದನ್ನೆಲ್ಲ ಹಲವಾರು ಬಾರಿ ನಾನು ಇದನ್ನು ಪ್ರಸ್ತಾಪ ಮಾಡಿದ್ದೀನಿ.